ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಯು ಟಿ ಎಸ್ ರಿಲೇಟೆಡ್ ಅಪ್ಡೇಟ್ ಅನ್ರಿಸರ್ವ್ಡ್ ಟಿಕೆಟ್ ಬಗ್ಗೆ. ಓಕೆ, ಮೊದಲೇಗೆಲ್ಲ ಯು ಟಿ ಎಸ್ದಾಗ ಏನಾಗಿತ್ತಪ್ಪ ಅಂದ್ರೆ ಸೀಸನಲ್ ಟಿಕೆಟ್ ಮತ್ತು ಅಂದರೆ ಮಂತ್ಲಿ ಟಿಕೆಟ್ ಮತ್ತು ಅದ್ರೊಳಗೆ ರಿನ್ಯೂವಲ್ ಮಾಡ್ಕೊಳ್ಳೋಂಥ ಒಂದು ಫೆಸಿಲಿಟಿ ಅವೈಲೇಬಲ್ ಇತ್ತು. ಬಟ್ ಈಗ ಏನು ಮಾಡಿದಾರಪ್ಪ ಅಂದ್ರೆ ಯು ಟಿ ಎಸ್ದವರು ರೈಲ್ ಒನ್ ಆ್ಯಪ್ ಮುಖಾಂತರ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ನಾವು ಟ್ರೈನ್ ಟಿಕೆಟ್ ಮಂತ್ಲಿ ಪಾಸನ್ನು ತೆಗೆಸ್ಬೋದು ಅಥವಾ ರಿನ್ಯೂವಲನ್ನು ಮಾಡಿಸ್ಬೋದು. ಓಕೆ, ಯು ಟಿ ಎಸ್ ಎದಕ್ಕೆ ಬಳಸ್ತಾರಪ್ಪ ಅಂದ್ರೆ ಈಗ ಡೈಲಿ ಅಂದರೆ ಟ್ರೈನ್ಸ್ ಹೋಗಿರ್ತಾವಲ್ಲ, ಆ ಒಂದು ಟ್ರೈನ್ ಟಿಕೆಟನ್ನು ನೀವು ಏನು ಮಾಡ್ಕೋಬೋದು, ತೊಗೋಬೋದು. ಬಟ್ ಅಲ್ಲಿ ಪಾಸ್ ಆಗಿರ್ಬೋದು ಅಥವಾ ರಿನ್ಯೂವಲ್ ಆಗಿರ್ಬೋದು ಅವೈಲೇಬಲ್ ಈ ಸದ್ಯಕ್ಕೆ ಅವರು ಪರ್ಮನೆಂಟಾಗಿ ಡಿಸೇಬಲ್ ಮಾಡಿದ್ದಾರೆ. ಅದರ ಸಲುವಾಗಿ ಆ ಒಂದು ನಿಮ್ಗೆ ಪ್ರೂಫ್ ಬೇಕಿದ್ರೆ ಯು ಟಿ ಎಸ್ ಆ್ಯಪ್ದಲ್ಲಿ ಹೋಗಿ ಅಲ್ಲಿ ಸೀಸನಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ನಿಮ್ಗೆ ಅಲ್ಲಿ ಸೀಸನಲ್ ಟಿಕೆಟ್ಸ್ ಆರ್ ರಿನ್ಯೂವಲ್ ಆರ್ ನಾಟ್ ಅಲೌಡ್ ಇನ್ ಯು ಟಿ ಎಸ್ ಅಂತ ತೋರಿಸುತ್ತೆ. ಪ್ಲೀಸ್ ಡೌನ್ಲೋಡ್ ರೈಲ್ ಒನ್ ಆ್ಯಪ್ ಅಂತ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ನೀವು ರೈಲ್ ಒನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಯಾರಿಗೆ ಮಂತ್ಲಿ ಪಾಸ್ ಬೇಕು ಅಥವಾ ರಿನ್ಯೂವಲ್ ಮಾಡಿಸ್ಬೇಕಂತಿದ್ರಿ ಆ ಆ್ಯಪ್ ಮುಖಾಂತರ ನೀವೇನು ಮಾಡ್ಬೋದು, ನೀವು ಪಾಸನ್ನು ತೊಗೋಬೋದು. ಅದೇ ಥರ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಇಂಥ ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಚೇತನ್ ಕೆ ಲಾಗ್ಸ್ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.